ಆದ್ರೂ ಸಾಕ್ಷಿ, ಈಗ ಗಂಡಾಗಿರುವವನು ಏಕಾಏಕಿ ಹೆಣ್ಣಾದ್ರೆ ಅವನನ್ನು ಎಲ್ಲರೂ ಆಡಿಕೊಂಡು ನಗುವುದಿಲ್ಲವ? ರೇಗಿಸಿ ಅವಮಾನ ಮಾಡುವುದಿಲ್ಲವ? ಇದನ್ನೆಲ್ಲ ಸಹಿಸುವ ಶಕ್ತಿ ಅವನಿಗಾಗಲಿ ನಮಗಾಗಲಿ ಇದ್ಯಾ ಹೇಳು ಎಂದರು ಲಲಿತಾ. ಹೌದು ಅತ್ತೆ, ನೀವು ಹೇಳುತ್ತಿರುವುದು ನಿಜ. 20 ವರ್ಷದ ಹಿಂದೆ ಇದ್ದ ಜನರ ಮನಸ್ಥಿತಿಗೂ ಈಗ ಇರುವ ಜನರ ಮನಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲರೂ ಎಜುಕೇಟೆಡ್ಗಳಾಗಿದ್ದಾರೆ. ಅವರ ಮನಸ್ಥಿತಿಗಳು ಕೂಡ ಬದಲಾಗಿದೆ ಎಂದುಕೊಂಡರೂ ಇದೊಂದು ವಿಷಯದಲ್ಲಿ ಮಾತ್ರ ಜನರ ಮನಸ್ಥಿತಿ ಹಾಗೆಯೇ ಉಳಿದಿದೆ. ಮಂಗಳಮುಖಿಯರು ಬೀದಿಯಲ್ಲಿ ಹೋಗುತ್ತಿದ್ದರೆ ಸಾಕು, ಅವರು ಮರೆಯಾಗುವವರೆಗೂ ಎಲ್ಲರ ಕಣ್ಣು ಅವರ ಮೇಲೆಯೇ ಇರುತ್ತದೆ. ಎಲ್ಲ ಅಡೆತಡೆಗಳನ್ನು ದಾಟಿ ಅವರು ಓದಿದರೂ ಕೂಡ ಅವರಿಗೆ ಸರಿಯಾದ ಮೀಸಲಾತಿ ಇಲ್ಲ, ಸರಿಯಾದ ಕೆಲಸ ಸಿಗುವುದಿಲ್ಲ. ಕೆಲಸ ಕೊಡುವವರು ಅವರನ್ನು ಬೇರೆ ಗ್ರಹದ ಜೀವಿ ಎನ್ನುವ ಹಾಗೆ ನೋಡ್ತಾರೆ. ಯಾಕೆ? ಅವರು ಮನುಷ್ಯರಲ್ಲವಾ? ಅವರಿಗೆ ಈ ಭೂಮಿ ಮೇಲೆ ಬದುಕುವ ಹಕ್ಕಿರುವುದಿಲ್ಲವಾ? ಈ ಸಮಾಜದಲ್ಲಿ ಹೆಣ್ಣು ಗಂಡಿಗೆ ಎಷ್ಟು ಹಕ್ಕಿದೆ, ಅವರಿಗೂ ಕೂಡ ಅಷ್ಟೇ ಹಕ್ಕಿದೆ. ಎಷ್ಟೋ ಜನ ಕಿರುಕುಳ ಅವಮಾನ ಅನುಭವಿಸಿದರೆ ಇನ್ನೆಷ್ಟೋ ಜನ ಅವಮಾನ ತಾಳಲಾರದೆ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ನಿಮ್ಮ ಮಗ ಧೈರ್ಯದಿಂದ ನಿಮ್ಮ ಜೊತೆ ಇದೇ ಸಮಾಜದಲ್ಲಿ ಬದುಕುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ. ಯಾರೋ ಅವಮಾನ ಮಾಡ್ತಾರೆ, ಆಡ್ಕೊಂಡು ನಗಡ್ತಾರೆ ಎಂದು ಅವರ ಜೀವನವನ್ನು ಕತ್ತಲಲ್ಲಿ ಇಡುವುದು ಬೇಡ ಅತ್ತೆ. ಅವರು ಎಲ್ಲರ ಹಾಗೆ ಅವರಿಷ್ಟದ ಬದುಕನ್ನು ಖುಷಿಯಾಗಿ ಬದುಕಲಿ. ಬೇಡ ಎನ್ನಬೇಡಿ ಅತ್ತೆ, ಒಪ್ಪಿಕೊಳ್ಳಿ ಎಂದಳು. ಸರಿ ಸಾಕ್ಷಿ, ನೀನು ಇಷ್ಟು ಹೇಳ್ತಿದ್ದೀಯ ಎಂದು ಒಪ್ಪಿಕೊಳ್ಳುತ್ತಿದ್ದೇವೆ ಎಂದ ರಾಮಚಂದ್ರರ ಮಾತಿಗೆ, ರೀ, ಏನು ಹೇಳ್ತಿದ್ದೀರಾ ನೀವು? ಸರಿಯಾಗಿ ಯೋಚನೆ ಮಾಡಿದ್ದೀರಾ ನೀವು? ಇದು ಎಷ್ಟು ದೊಡ್ಡ ನಿರ್ಧಾರ ಎಂದು ಯೋಚಿಸಿದ್ದೀರಾ ಎಂದರು ಲಲಿತಾ, ಕೆಲವೊಮ್ಮೆ ಮಕ್ಕಳಿಗೋಸ್ಕರ ಅವರ ಖುಷಿಗೋಸ್ಕರ ನಮಗೆ ಇಷ್ಟ ಇಲ್ಲದಿದ್ದರೂ ಈ ರೀತಿಯ ನಿರ್ಧಾರಗಳನ್ನು ಮಾಡಬೇಕಾಗುತ್ತದೆ. ಈಗ ಅವನು ಮನೆಯಲ್ಲಿದ್ದರೆ ಆಡಿಕೊಂಡು ನಗುವುದಿಲ್ಲ ಎಂದು ತಿಳಿದಿದ್ದೀಯಾ? ನಮ್ಮ ಸೃಷ್ಟಿಕರ್ತನಾದ ಆ ದೇವರನ್ನೇ ನಿಂದಿಸುವುದು ಬಿಡುವುದಿಲ್ಲ. ಅಂಥದ್ರಲ್ಲಿ ಸಾಮಾನ್ಯರಾದ ಹುಲುಮಾನವರನ್ನು ಬಿಡ್ತಾರ ಹೇಳು? ಅನ್ನುವವರು ಹೇಗಿದ್ರು ಅನ್ನುತ್ತಾರೆ. ನಮ್ಮ ಹಣೆ ಬರಹದಲ್ಲಿ ಹೀಗೆ ಆಗ್ಬೇಕು ಎಂದು ಬರೆದಿದ್ದರೆ ಯಾರು ತಾನೇ ಏನು ಮಾಡಲು ಆಗುವುದಿಲ್ಲ. ಈಗ ನಮ್ಮ ಮಗ ಬದುಕಿರುವುದು ಅಷ್ಟೇ ನಮ್ಮ ಖುಷಿ ಎಂದುಕೊಳ್ಳಬೇಕು ಅಷ್ಟೇ. ಅವನು ಯೋಚನೆ ಮಾಡಿ ನಿರ್ಧಾರ ಮಾಡಿರುತ್ತಾನೆ, ಒಪ್ಪಿಕೊಂಡು ಬಿಡು ಎಂದರು. ಅವರ ಮಾತಿಗೆ ಇಕ್ಕಟ್ಟಿಗೆ ಸಿಲುಕಿದರು ಲಲಿತಾ. ಸುಲಭವಾಗಿ ಅವರಿಂದ ಒಪ್ಪಲು ಆಗುತ್ತಿಲ್ಲ. ಅವರ ಅನ್ಯಮನಸ್ಕತೆಯನ್ನು ಗುರುತಿಸಿದವಳು ಅವರ ಕೈ ಹಿಡಿದು, ಅತ್ತೆ, ನಿಮ್ಮ ಕಣ್ಣ ಮುಂದೆ ನಿಮ್ಮ ಮಗ ಮಾತ್ರ ಇರಲಿ, ಅಕ್ಕಪಕ್ಕ ಯಾರನ್ನು ನೋಡ್ಬೇಡಿ. ಆಗ ನಿಮಗೆ ನಿಮ್ಮ ಮಗನ ಖುಷಿ ಅಷ್ಟೇ ಮುಖ್ಯ ಆಗುತ್ತೆ ಎಂದಳು. ಕಣ್ಣು ಮುಚ್ಚಿ ದೀರ್ಘ ಶ್ವಾಸವೊಂದನ್ನು ಎಳೆದುಕೊಂಡವರು ಕಣ್ಣು ಬಿಟ್ಟು, ಸರಿ ಸಾಕ್ಷಿ, ನನ್ನ ಮಗನ ಖುಷಿಗೋಸ್ಕರ ನಾನು ಕೂಡ ಒಪ್ಪಿಕೊಳ್ಳುತ್ತಿದ್ದೇನೆ ಎಂದರು. ಅವರ ಮಾತು ಕೇಳಿ ಸಾಕ್ಷಿಗೆ ಸಂತೋಷ ಎನ್ನುವುದಕ್ಕಿಂತ ನೆಮ್ಮದಿಯಾಯಿತು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಮಾವ ಎಂದಳು. ನೀನ್ ಯಾಕಮ್ಮ ನಮಗೆ ಥ್ಯಾಂಕ್ಸ್ ಹೇಳ್ತೀಯ? ನಾವು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಹೇಗೂ ನೀನು ಮದುವೆಗೆ ಒಪ್ಪಿಕೊಂಡಲ್ಲ, ಅದೇ ನೆಮ್ಮದಿ ನಮಗೆ. ಇನ್ನು ಮುಂದೆಯಾದರೂ ಜೀವನದಲ್ಲಿ ಖುಷಿಯಾಗಿರು. ನನ್ನ ಮಗನ ಯೋಚನೆಯನ್ನು ಇನ್ನು ನಮಗೆ ಬಿಡು ಎಂದರು ರಾಮಚಂದ್ರರು. ಹೊರ ಹೋಗಿದ್ದ ಸಾಕೇತ್, ನವನೀತ್ ಇಬ್ಬರು ಬಂದಿದ್ದರು. ತನ್ನ ತಂದೆ ತಾಯಿ ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡಿರುವುದನ್ನು ಕೇಳಿ ಅವನಿಗಂತೂ ಬಹಳವೇ ಸಂತೋಷವಾಯಿತು. ಸಾಕ್ಷಿ, ಇದೆಲ್ಲ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಎಂದನು. ಎಷ್ಟು ಅಂತ ಥ್ಯಾಂಕ್ಸ್ ಹೇಳ್ತೀರಾ? ನೀವೆಲ್ಲ ಹೇಳುವ ಥ್ಯಾಂಕ್ಸ್ ಇಟ್ಟುಕೊಳ್ಳಲು ನನ್ನ ಬಳಿ ಜಾಗವೇ ಇಲ್ಲದ ಹಾಗೆ ಆಗಿದೆ ಎಂದು ಮುಗುಳು ನಕ್ಕಳು. ಸಾಕ್ಷಿಯ ಮುಗುಳು ನಗೆ ಜೊತೆಗೆ ಎಲ್ಲರೂ ತಮ್ಮ ತಮ್ಮ ನಗು ಸೇರಿಸಿದರು. ಸಾಕೇತ್, ನಾವಿನ್ನು ಮನೆಗೆ ಹೊರಡ್ತೀವಿ. ಆದಷ್ಟು ಬೇಗ ಮದುವೆಯ ಕೆಲಸಗಳನ್ನು ಮುಗಿಸು ಎಂದರು ರಾಮಚಂದ್ರರು. ಹಾ ಮಾವ, ನಾಳೆಯಿಂದ ಅದೇ ಕೆಲಸ ಎಂದನು. ನವನೀತ್, ರಾಮಚಂದ್ರರು, ಲಲಿತಾ ಮೂವರು ಅಲ್ಲಿಂದ ಹೊರಡುತ್ತಿದ್ದ ಹಾಗೆ, ಸಾಕ್ಷಿ, ಅನುರಾಗಗೆ ಕಾಲ್ ಮಾಡಿ ಹೇಳಿದೆ, ನೀನು ಕಾಲ್ ಮಾಡಬೇಕಂತೆ ಎನ್ನುತ್ತಿದ್ದ ಹಾಗೆ, ನಾನು ಕಾಲ್ ಮಾಡ್ಬೇಕಾ? ಯಾಕೆ ಅಣ್ಣ ಎಂದಳು ಆತಂಕದಿಂದ. ತಂಗಿಯ ಮಾತಿಗೆ ಮುಗುಳು ನಕ್ಕವನು, ನನಗೆ ಗೊತ್ತಿಲ್ಲ, ನೀನೇ ಮಾತಾಡು ಸಾಕ್ಷಿ ಎಂದನು. ಆಯ್ತು ಎಂದು ತಲೆಯಾಡಿಸಿ ಕೋಣೆಗೆ ಹೊರಟಳು. ನಾನು ಮದುವೆಗೆ ಒಪ್ಪಿದ್ದೀನಿ ಎಂದು ತಿಳಿದ ಮೇಲೆ ಅವರೇ ಕಾಲ್ ಮಾಡಬಹುದಿತ್ತಲ್ಲ, ನನಗೆ ಯಾಕೆ ಕಾಲ್ ಮಾಡಲು ಹೇಳಿದರು ಎಂದು ಯೋಚಿಸಿದವಳು ಮೊಬೈಲ್ ತೆರೆದು ಭಯದಲ್ಲಿಯೇ ಅನುರಾಗನಿಗೆ ಕರೆ ಮಾಡಿದಳು. ಸಾಕ್ಷಿ ಕರೆ ಮಾಡುವುದನ್ನು ನೋಡಿ ಕರೆ ಸ್ವೀಕರಿಸಿ, ಹೇಳಿ ಎಂದನು. ಅದು ಅಣ್ಣ ನಿಮಗೆ ಕಾಲ್ ಮಾಡಲು ಹೇಳಿದ ಎಂದಳು. ಅವಳ ಮಾತಿಗೆ ಎಂದನಷ್ಟೆ. ಅವನು ಎನ್ನುವುದನ್ನು ನೋಡಿ, ಇದೇನು ಕಾಲ್ ಮಾಡಲು ಹೇಳಿ ಬರೀ ಎಂದು ಹೇಳುತ್ತಿದ್ದಾರಲ್ಲ, ನಾನು ಏನು ಮಾತನಾಡಲಿ ಎಂದು ಯೋಚಿಸತೊಡಗಿದಳು. ಈಗಾಗಲೇ ಅಣ್ಣ ನಿಮಗೆ ವಿಷಯ ಹೇಳಿರಬೇಕಲ್ಲ ಎಂದಳು. ಹೌದು ಹೇಳಿದ್ರು, ಆದ್ರೆ ನನಗೆ ಒಪ್ಪಿಗೆ ಇಲ್ವಲ್ಲ ಎನ್ನುತ್ತಿದ್ದ ಹಾಗೆ, ವಾಟ್, ಏನು ಹೇಳ್ತಿದ್ದೀರಾ ಎಂದು ಕೂಗಿದಳು. ಅವಳ ಕೂಗಿಗೆ ಅವನು ಹೌದು ಎಂದಷ್ಟೇ ಹೇಳಿದನು. ಸರ್,
ನೀವು ತಮಾಷೆ ಮಾಡ್ತಿಲ್ಲ ತಾನೆ ಎಂದಳು. ತನಗೆ ಮದುವೆ ಬೇಡ ಎಂದರೂ ಕೂಡ ಬಲವಂತ ಮಾಡಿ ಒಪ್ಪಿಸಿದ್ದು ಅವನೇ ಅಲ್ಲವೇ? ಈಗ ಹೀಗೆ ಹೇಳುತ್ತಿರುವುದನ್ನು ನೋಡಿ ಭಯ ಶುರುವಾಯಿತು ಅವಳಿಗೆ. ನಾನ್ಯಾಕೆ ತಮಾಷೆ ಮಾಡಲಿ ಸಾಕ್ಷಿ? ನೋಡಿ, ಮೊದಲು ನಿಮ್ಮ ಬಗ್ಗೆ ತಿಳಿದಿರಲಿಲ್ಲ, ಈಗ ಪೂರ್ತಿಯಾಗಿ ತಿಳಿದಿದ್ದೀನಿ. ನಿಮಗೆ ಮೊದಲೇ ಮದುವೆ ಆಗಿದ್ದರಿಂದ ನಿಮ್ಮ ಗಂಡನನ್ನು ನೀವು ತುಂಬಾ ಪ್ರೀತಿಸುತ್ತಿದ್ರಿ. ಯಾರಿಗೆ ಆದರೂ ಗಂಡನನ್ನು ಅಷ್ಟು ಸುಲಭವಾಗಿ ಮರೆತು ಬೇರೊಬ್ಬರನ್ನು ಮದುವೆಯಾಗುವುದು ಕಷ್ಟ. ಇವರು ನನಗೆ ಹೊಂದಿಕೊಳ್ಳಲು ಇವರಿಗೂ ಟೈಮ್ ಬೇಕು ಎಂದು ತಿಳಿದಿದ್ದೆ ಎಂದನು. ಅವನು ಮಾತನಾಡುವ ರೀತಿಯಿಂದಲೇ ಇವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸಿದವಳಿಗೆ ಭಯ ಆವರಿಸಿತು. ಈಗ ಏನಾಯ್ತು ಎಂದು ಹೀಗೆ ಮಾತಾಡ್ತಿದ್ದೀರಾ ಸರ್ ಎಂದಳು. ಏನಾಯ್ತು ಅಂದ್ರೆ, ಇದುವರೆಗೂ ನೀವು ಯಾರನ್ನು ಪ್ರೀತಿಸಿಲ್ಲ, ಐ ಆಮ್ ರೈಟ್ ಎಂದನು ನಡುಗುವ ಧ್ವನಿಯಲ್ಲಿ. ಹೌದು ಎಂದಳು. ಹಾಗಿದ್ದಾಗ ಈಗ ನೀವು ನನ್ನನ್ನು ಕೂಡ ಪ್ರೀತಿಸುತ್ತಿಲ್ಲ ಹೌದಲ್ವಾ ಎಂದರೆ ಅವಳೇನು ಮಾತನಾಡಲಿಲ್ಲ. ನವನೀತ್ ಸಿಗುತ್ತಿದ್ದ ಹಾಗೆ ನೀವು ಮದ್ವೆಯನ್ನೇ ಆಗುವುದಿಲ್ಲ ಎಂದು ಹೇಳಿದ್ರಿ. ಈಗ ಮನೆಯವರು ನಿಮ್ಮನ್ನು ಬಲವಂತ ಮಾಡಿದ್ದರಿಂದ ಈ ಮದ್ವೆಗೆ ಒಪ್ಪಿಕೊಂಡಿದ್ದೀರಾ ಎಂದು ನನಗೂ ಗೊತ್ತು. ಮನೆಯವರಿಗೋಸ್ಕರ ನೀವು ನನ್ನನ್ನು ಮದುವೆಯಾಗುವುದು ಬೇಡ. ನೀವು ನನ್ನನ್ನು ಪ್ರೀತಿಸಿ ಮದುವೆಯಾಗಬೇಕು. ನೀವು ಯಾವತ್ತು ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಡೈರೆಕ್ಟ್ ಪ್ರಪೋಸ್ ಮಾಡ್ತೀರಾ, ಆವತ್ತು ನಾನು ಕೂಡ ಮದುವೆಗೆ ಒಪ್ತೀನಿ ಎಂದನು. ಅವನ ಮಾತು ಕೇಳಿ ಆಶ್ಚರ್ಯವಾದವಳು, ಸರ್ ಏನು ಹೇಳ್ತಿದ್ದೀರಾ, ನನಗೆ ನಿಜ ಅರ್ಥ ಆಗ್ತಿಲ್ಲ ಎಂದಳು. ಅರ್ಥ ಆದ್ರೂ ಆಗದೇ ಇರುವ ಹಾಗೆ ಮಾತನಾಡುವುದನ್ನು ನಿಮ್ಮಿಂದ ಕಲಿಯಬೇಕು ಸಾಕ್ಷಿ. ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ಹೇಳ್ತೀರಾ, ಇಲ್ಲ ನೀವೇ ಮ್ಯಾನೇಜ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಒಂದು ತಿಳ್ಕೊಳ್ಳಿ, ಇವಾಗ ನೀವೇ ಬಂದು ಪ್ರಪೋಸ್ ಮಾಡುವವರೆಗೂ ನಾನು ಈ ಮದುವೆಗೆ ಒಪ್ಪುವುದಿಲ್ಲ. ನಿಮಗೆ 1 ವಾರ ಟೈಮ್ ಕೊಡ್ತೀನಿ, ಆಮೇಲೆ ಈ ವಿಷಯವನ್ನು ನೇರವಾಗಿ ನಾನೇ ನಿಮ್ಮ ಅಣ್ಣನ ಬಳಿ ಮಾತನಾಡುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದನು. ಸಾಕ್ಷಿಯ ಜೊತೆ ಮಾತನಾಡಿ ಫೋನ್ ಕೈಯಲ್ಲಿ ಹಿಡಿದವನ ಮುಖದಲ್ಲಿ ಮುಗುಳು ನಗು ಹಾದು ಹೋಯಿತು. ನಿಮ್ಮಿಂದ ನಾನು ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸಾಕ್ಷಿ, ಮತ್ತೇನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ಯಾರೂ ಇಲ್ಲ ಎಂದು ತಿಳಿದ ಮೇಲೆ ಅಲ್ಲಿ ನಾನು ಕೂರಬೇಕು ಎಂದು ಆಸೆ ಪಡುತ್ತಿದ್ದೇನೆ. ನನಗೆ ಗೊತ್ತು, ಖಂಡಿತ ಈ ವಿಷಯವನ್ನು ನೀವು ಮನೆಯವರಿಗೆ ಹೇಳುವುದಿಲ್ಲ ಎಂದು. ಅದಕ್ಕಾದ್ರೂ ನೀವು ನನ್ನ ಜೊತೆ ಮಾತಾಡ್ತೀರಾ ಎಂದುಕೊಂಡನು. ಎಂದು ಕೆಮ್ಮುತ್ತಾ ಒಳ ಬಂದಿದ್ದರು ಗುರುರಾಜ್ ಅವರು. ಅಲ್ಲಿ ತನ್ನ ತಂದೆಯನ್ನು ನೋಡಿ, ಅಪ್ಪ ನೀವು ಇಲ್ಲಿ ಎಂದನು ಗಾಬರಿಯಾಗಿ. ಏನು ಮಗ್ನೆ, ನನಗೆ ಗೊತ್ತಿಲ್ಲದೆ ಏನೇನೋ ನಡೆಸುತ್ತಿದೀಯಾ ಎಂದು ಮುಗುಳು ನಗುತ್ತಲೇ ಹೇಳಿ ಮಗನ ಸಮೀಪ ಬಂದು ಕುಳಿತರು. ಅಪ್ಪ ಎಲ್ಲ ಕೇಳಿಸ್ಕೊಂಡ್ರ, ಇದು ಮೋಸ ಅಲ್ವಾ ಎಂದು ಹುಸಿ ಮುನಿಸಿನಿಂದ ಹೇಳಿದನು. ಯಾವುದು ಮೋಸ? ನಾನೇನು ನೀನು ಮಾತನಾಡುವುದನ್ನು ಕದ್ದು ಕೇಳಿಸಿಕೊಂಡಿಲ್ಲಪ್ಪ. ರೂಮು ಸೇರಿದವನು ಹೊರಗೆ ಬರಲಿಲ್ಲವಲ್ಲ, ಏನಾಯ್ತು ಎಂದು ವಿಚಾರಿಸೋಣ ಅಂತ ಬಂದೆ. ಆಗ ನಿನ್ನ ಮಾತು ನನಗೆ ಕೇಳಿಸಿತು ಅಷ್ಟೆ ಎಂದರು ನಗುತ್ತಲೆ. ಅಪ್ಪ ಅದು ಎಂದು ವಿಷಯ ಹೇಳಲು ತಡವರಿಸಿದನು. ನೀನು ಏನು ಹೇಳ್ಬೇಡ ಅನು, ನನಗೆ ಎಲ್ಲ ತಿಳಿಯಿತು. ನಿನ್ನ ಎಕ್ಸ್ಪೆಕ್ಟೇಷನ್ ತಪ್ಪು ಎಂದು ಹೇಳಲು ಆಗುವುದಿಲ್ಲ. ಇದು ನಿಮ್ಮಿಬ್ಬರ ಲವ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಮದುವೆ ಈಗ ಫಿಕ್ಸ್ ಮಾಡಿರುವ ದಿನಾಂಕದಲ್ಲೇ ಆಗ್ಬೇಕು ಎಂದರು. ಖಂಡಿತ ಅಪ್ಪ, ಮದುವೆ ಅದೇ ಡೇಟ್ ಅಲ್ಲಿ ಆಗುತ್ತೆ ಎಂದು ತಂದೆಗೆ ಭರವಸೆ ಕೊಟ್ಟನು. ಮತ್ತೆ ಸಾಕ್ಷಿ ನಿನಗೆ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ಎಂದವರ ಮಾತಿಗೆ ಮುಗುಳು ನಕ್ಕವನು, ಮಾಡ್ತಾರೆ ಅಪ್ಪ, ಆ ನಂಬಿಕೆ ನನಗಿದೆ ಎನ್ನುತ್ತಿದ್ದ ಹಾಗೆ, ಏನು ಆಗ್ಲೇ ಆ ಹುಡುಗಿ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆಯ ಎಂದರು. ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇದೆ ಅಪ್ಪ, 1 ವಾರದಲ್ಲಿ ಖಂಡಿತ ಪ್ರಪೋಸ್ ಮಾಡ್ತಾರೆ ಎಂದನು. ಇತ್ತ ಅನುರಾಗ್ ಮಾತು ಕೇಳಿದ ಸಾಕ್ಷಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಕುಳಿತು ಬಿಟ್ಟಳು. ನಾನು ಅವರಿಗೆ ಹೇಗೆ ಪ್ರಪೋಸ್ ಮಾಡಲಿ? ಸರ್ಗೆ ಯಾಕೆ ಈ ರೀತಿಯ ಆಲೋಚನೆ ಬಂತು? ನಾನು 1 ವಾರದಲ್ಲಿ ಅವರಿಗೆ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ಅಣ್ಣನಿಗೆ ಹೇಳ್ತಾರೆ. ಅಣ್ಣನಿಗೆ ಹೇಳಿದ್ರೆ ಅವನು ಏನು ಹೇಳುತ್ತಾನೆ? ಅವನು ಕೂಡ ಪ್ರಪೋಸ್ ಮಾಡು ಎಂದು ಹೇಳುತ್ತಾನೆ ಅಷ್ಟೆ. ನಾನೇನು ಮಾಡಲಿ ಈಗ ಎಂದು ತಲೆಯ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕುಳಿತಳು. ಅವನಿಗೆ ಪ್ರಪೋಸ್ ಮಾಡುವ ವಿಚಾರ ಒಂದನ್ನು ಬಿಟ್ಟು ಬೇರೆ ಎಷ್ಟೇ ಯೋಚಿಸಿದರೂ ಅವಳಿಗೆ ಉತ್ತರ ದೊರೆಯಲಿಲ್ಲ. ಆಗ ಅವಳಿಗೆ ನೆನಪಾಗಿದ್ದೇ ನಯನ. ಅಂದು ಮದುವೆಯಿಂದ ಬರಬೇಕಾದರೆ ಅವಳೇ ಕಾಲ್ ಮಾಡಿದ್ದರಿಂದ ಅವಳ ಜೊತೆ ಮಾತನಾಡಿದ್ದು ಬಿಟ್ಟರೆ ಇನ್ನು ಮಾತನಾಡಿರಲಿಲ್ಲ. ಎಸ್, ಇದಕ್ಕೆ ಅವಳೇ ಸರಿ, ನಯನ ಏನಾದ್ರೂ ಹೇಳಬಹುದು ಎಂದು ಯೋಚಿಸಿ ಕೈಯಲ್ಲಿ ಮೊಬೈಲ್ ಹಿಡಿದು ನಯನಾಳಿಗೆ ಕರೆ ಮಾಡಲು ನೋಡಿದರೆ ಅವಳ ಮನಸ್ಸು ಹಿಂದೇಟು ಹಾಕಿತು. ಈಗಷ್ಟೇ ಮದುವೆಯಾಗಿದ್ದಾಳೆ, ಸುಮ್ಮನೆ ನನ್ನಿಂದ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಯೋಚಿಸುತ್ತಾ ಕುಳಿತಳು ಸಾಕ್ಷಿ. ಮುಂದುವರಿಯುವುದು